ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್. ಇವತ್ತಿನ ರೆಸಿಪಿ ದೋಸೆ, ಹಾಗೆ ಕಡಲೆಬೀಜ ಚಟ್ನಿ ಮತ್ತು ಮಾವಿನಕಾಯಿ ಶ್ರೀಕರಣೆ. ನೋಡಿ, ಈಗ ದೋಸೆ ಮಾಡುವ ವಿಧಾನ ನೋಡೋಣ ಬನ್ನಿ. ದೋಸೆ ಮಾಡೋದಕ್ಕೆ ನಾನು ತೊಗೊಂಡಿದ್ದೀನಿ ಇದು ರೇಷನ್ ಅಕ್ಕಿ. ನಾನು ಈ ಕಪ್ಪಲ್ಲಿ 2 ಕಪ್ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ. 2 ಕಪ್ ಅಕ್ಕಿ ಮತ್ತು ಒಂದು 1/4 ಕಪ್ ಅಷ್ಟು ಕಡಲೆಬೇಳೆ, ಹಾಗೆ ಒಂದು 1/4 ಕಪ್ ಅಷ್ಟು ಉದ್ದಿನಬೇಳೆ ಮತ್ತು ಸ್ವಲ್ಪ ಮೆಂತ್ಯನೂ ಸಹ ಸೇರಿಸಿದ್ದೀನಿ. ಈ ಮೂರನ್ನು ಸೇರಿಸ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ನೀರು ಹಾಕಿದ್ದೀವಿ. ಇದನ್ನು ನೀಟಾಗೆಲ್ಲ ವಾಶ್ ಮಾಡಿ ನೀರನ್ನು ಬಗ್ಗಿಸ್ಬಿಟ್ಟು ಮತ್ತು ಬೇರೆ ನೀರನ್ನು ಹಾಕ್ಬಿಟ್ಟು ನೋಡಿ ಈ ಥರ ಎಲ್ಲ ತೊಳೆದಿಟ್ಕೊಂಡಿದ್ದೀವಿ. ಇದಕ್ಕೆ ಬೇರೆ ನೀರನ್ನು ಹಾಕ್ಬಿಟ್ಟು ಇದನ್ನು ಒಂದು 5 to 6 hours ನೆನೆಯೋದಕ್ಕೆ ಬಿಡಬೇಕು. ನಾವು ಅಕ್ಕಿ ನೆನಿಬೇಕು ದೋಸೆ ಚೆನ್ನಾಗಿ ಬರಬೇಕಂದ್ರೆ. ನೋಡಿ, ಈಗ ಅಕ್ಕಿ ನೆನೆಯೋಕ್ಕಂತ ನಾನು ಮುಚ್ಚಿಡ್ತಾ ಇದ್ದೀನಿ. ಹಾಗೆಯೇ ಇದು ಒಂದು 5 to 6 hours ನೆಂದಾದಮೇಲೆ ನೋಡಿ, ಈಗ ಈ ರೀತಿಯಾಗಿ ಅಕ್ಕಿ ತುಂಬ ಚೆನ್ನಾಗಿ ಮೆತ್ತಗೆ ನೆನ್ಕೊಂಡಿದ್ದಾವೆ. ಇದನ್ನು ಈಗ ನೀರೆಲ್ಲ ತೊಳೆದು ಬಗ್ಗಿಸ್ಬಿಟ್ಟು ಈಗ ನಾವು ಇದಕ್ಕೆ ನೋಡಿ ಈಗ ರೆಡಿಯಾಗಿದೆ. ಇದಕ್ಕೆ ನಾವೀಗ ಮಿಕ್ಸಿ ಜಾರ್ಗೆ ತೊಗೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಬಿಟ್ಟು ಈಗ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀವಿ. ಹಾಕ್ಬಿಟ್ಟು ಇದನ್ನು ನೀಟಾಗಿ ರುಬ್ಕೋಬೇಕು. ಅಂದರೆ ತುಂಬ ನೈಸಾಗಿ ಏನು ರುಬ್ಕೊಳಕ್ಕೆ ಹೋಗಲ್ಲ, ಒಂಥರ ಮೀಡಿಯಮ್ಮಾಗಿ ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೋಬೇಕು. ನೋಡಿ, ಈಗ ನಾನು ರೆಡಿಯಾಗಿದೆ. ರುಬ್ಬಿರ್ತಕ್ಕಂಥ ಹಿಟ್ಟು ರೆಡಿಯಾಗಿದೆ. ನೋಡಿ, ಈಗ ನಾನು ಅದನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನಾವೇನು ರುಬ್ಬಿದ್ದೀವೋ ಅಕ್ಕಿನ ಅದು ಪಾತ್ರೆನಲ್ಲಿ ಹಾಕಿ ಈಗ ಅದಕ್ಕೆ ಒಂದು ಜಾರ್ಗೆ ಸ್ವಲ್ಪ ರೈಸ್ನ ಹಾಕ್ಬಿಟ್ಟು ಇದನ್ನ ರುಬ್ಕೋಬೇಕು. ಇದನ್ನು ತುಂಬ ನೈಸಾಗಿ ರುಬ್ಕೊಂಡಿದ್ದೀನಿ ನಾನು. ನೋಡಿ, ಈಗ ರುಬ್ಬಿರ್ತಕ್ಕಂಥ ರೈಸನ್ನು ಸಹ ಅಕ್ಕಿ ರುಬ್ಬಿದ್ವಲ್ಲ ಅದರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಇದು ನೀಟಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಕಲ್ತ್ಕೋಬೇಕು. ನೋಡಿ, ಈ ಥರ ತಿರುಗಿಸ್ಕೊಂಡು ಒಂದು 2 ನಿಮಿಷ ಈ ಥರ ತಿರುಗಿಸಿ ಇದನ್ನು ನೀಟಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು. ಹಾಗೆಯೇ ಇದಕ್ಕೆ ನಾನು ಒಂದು 2ರಿಂದ 3 ಚಿಟಿಕೆ ಅಷ್ಟು ಸೋಡಾ ಮತ್ತು ಒಂದು 1/2 ಸ್ಪೂನಷ್ಟು ನೈಸ್ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಈಗ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು ಓವರ್ ನೈಟ್ ನೆನೆಯೋದಕ್ಕೆ ಬಿಡಬೇಕು. ನೋಡಿ, ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ ನಾನು. ಇದು ನೈಟ್ ಫುಲ್ ನೆನಿಬೇಕು. ನೋಡಿ, ಈಗ ಇದು ನೆಂದಿದ್ದಾಗಿದೆ. ಈ ಥರ ಉಬ್ಕಿದೆ, ಅಂದರೆ ಈ ಥರ ತುಂಬ ಚೆನ್ನಾಗೆಲ್ಲ ಮೇಲೆ ಉಬ್ಬಿ ಬಂದಿದೆ. ಹಿಂಗೆ ಉಕ್ಕಿದ್ರೆ ಇದು ತುಂಬ ಚೆನ್ನಾಗಿ ಬಂದಿರುತ್ತೆ ಹಿಟ್ಟು ಅಂತ. ಈ ರೀತಿಯಾಗಿ ಎಲ್ಲ ನೆನ್ಕೊಂಡಿದೆ. ನೋಡಿ, ಇದಕ್ಕೆ ನಾನೀಗ 1 ಸ್ಪೂನಷ್ಟು ಸಕ್ಕರೆನೂ ಸಹ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಏನು ಸೇರಿಸಲೇಬೇಕು ಅನ್ನೋದೇನಿರಲ್ಲ, ನಾವು ಕಲರ್ಗೆ ದೋಸೆಗೆ ಸ್ವಲ್ಪ ಕಲರ್ ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಸಕ್ಕರೆನ ಹಾಕಿದ್ದೀನಿ. ಹಾಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ನಾನು ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ತವ ಇಟ್ಬಿಟ್ಟು ಅದಕ್ಕೆ ನೋಡಿ ಈ ರೀತಿಯಾಗಿ ದೋಸೆನೂ ಹಾಕ್ತಾಯಿದ್ದೀವಿ. ನೋಡಿ, ಈಗ ದೋಸೆ ಹಾಕಿ ಎಣ್ಣೆ 1 ಸ್ಪೂನಷ್ಟು ನಾವು ಎಣ್ಣೆನ ಮೇಲ್ಗಡೆ ಹಾಕ್ತಾಯಿದ್ದೀವಿ. ಎಣ್ಣೆ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು, ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಕಡಿಮೆನೂ ಹಾಕ್ಕೋಬೋದು. ನಾವು ಮೀಡಿಯಮ್ಮಾಗಿ ಹಾಕ್ಕೊಂಡಿದ್ದೀವಿ. ನೋಡಿ, ಈ ಥರ ದೋಸೆ ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ರೀತಿಯಾಗಿ ದೋಸೆ ಬಂದಿದೆ ಈಗ. ನೋಡಿ, ಈಗ ನಾನು ಇದನ್ನು ತೆಗೆದುಬಿಟ್ಟು ಈಗ ಒಂದು ಪ್ಲೇಟ್ಗೆ ಇಡ್ತಾಯಿದ್ದೀನಿ. ನೋಡಿ, ಈ ಥರ ದೋಸೆ ರೆಡಿಯಾಗಿದೆ. ಮತ್ತು ಇದೇ ಥರ ಇನ್ನೊಂದು ದೋಸೆನೂ ಸಹ ಹಾಕಿದ್ದೀವಿ. ನೋಡಿ, ಈಗ ಇದೇ ಥರ ಮತ್ತೆ ಇನ್ನೊಂದು ದೋಸೆನೂ ಸಹ ಹಾಕಿದ್ದೀವಿ. ಅದನ್ನು ಸಹ ಹಾಗೇ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ದೋಸೆ ರೆಡಿಯಾಗಿದೆ. ನೋಡಿ, ಈಗ ದೋಸೆ ರೆಡಿಯಾಗಿದೆ. ನಾವು ಅದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀವಿ. ಹಾಗೆಯೇ ವಿಡಿಯೋ ನೋಡಿದರೆ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ. ನೀವು ಕೂಡ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.